ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 226 ಪಾಯಿಂಟ್ಸ್ ಗೇನ್ ಆಗಿ 76,759 ಕ್ಲೋಸ್ ಆಗಿದೆ. ನಿಫ್ಟಿ 86 ಪಾಯಿಂಟ್ಸ್ ಗೇನ್ ಆಗಿ 23,249 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 146 ಪಾಯಿಂಟ್ಸ್ ಗೇನ್ ಆಗಿ 49,311 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಲೈಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ನೆಗೆಟಿವ್ ಆಗಿ ಓಪನ್ ಆಯಿತು. ಯಾಕಂದರೆ US ಮಾರ್ಕೆಟ್ಸಿಂದ ನಿಫ್ಟಿ ನೆಗೆಟಿವಲ್ಲಿ ಓಪನ್ ಆಯಿತು. ಅಲ್ಲಿಂದ ನೋಡಿಕೊಂಡ್ರೆ ಒನ್ ಡೈರೆಕ್ಷನಲ್ ಆಗಿ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಬಂತು. ಮತ್ತು ಸೆಕೆಂಡ್ ಹಾಫಲ್ಲಿ ಅಂದರೆ 12 ಗಂಟೆ ಆದಮೇಲೆ ಮತ್ತೆ ಸೆಲ್ ಆಫ್ ಶುರು ಆಯಿತು ಮಾರ್ಕೆಟಲ್ಲಿ. ಆವಾಗ ಎಲ್ಲ ಇಂಡಿಸೀಸನ್ನು ಕರೆಕ್ಟ್ ಆಗ್ತಾ ಬಂದವು. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಆವಾಗ ಕಂಪ್ಲೀಟಾಗಿ ಕರೆಕ್ಟ್ ಆದವು. ಅದಾದಮೇಲೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ನೋಡಿಕೊಂಡ್ರೆ ನಿಫ್ಟಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ಬರೀ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಮಾತ್ರನೇ ಬೌನ್ಸ್ ಬ್ಯಾಕ್ ಆಗಿರೋದು. ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಇನ್ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಬಜೆಟ್ ಹಿಂದೆ ಮುಂದೆ ಅಂದರೆ ಮಾರ್ಕೆಟ್ಸ್ ಇದೇ ಥರ ವೊಲಟೈಲ್ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಯಾಕಂದರೆ ಬಜೆಟ್ ಅನ್ನೋದು ಮಾರ್ಕೆಟ್ಗೆ ತುಂಬಾನೇ ಬಿಗ್ ಇವೆಂಟ್. ಅದರಿಂದ ಮಾರ್ಕೆಟಲ್ಲಿ ಈ ಥರ ವೊಲಟೈಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಾದಮೇಲೆ ನೀವು ಮತ್ತೆ ಕೇಳ್ಬೋದು, ಯಾಕೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಮತ್ತೆ ಎಲ್ಲ ಇಂಡಿಸೀಸ್ ಬೌನ್ಸ್ ಬ್ಯಾಕ್ ಆಗಿದೆ, ಯಾಕೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಇವಾಗ ನಾಳೆ ಯಾವುದಾದ್ರೂ ಡೇಟಾ ಪಾಯಿಂಟ್ಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಮೇಜರ್ ಆಗಿ ಯಾವುದೇ ಥರ ಇಂಪಾರ್ಟೆಂಟ್ ಈವೆಂಟ್ಸ್ ಏನೂ ಇಲ್ಲ ಮಾರ್ಕೆಟಲ್ಲಿ. ಅದರಿಂದನೇ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ನಾಳೆ ಕೂಡ ಮಾರ್ಕೆಟ್ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದ್ರಿಂದ FIIs ಇದಾರಾ ಅಥವಾ DIs ಇದಾರಾ ಅಂತ ಇವತ್ತು FIDI ಡೇಟಾದಲ್ಲಿ ಒಂದ್ಸಲ ನೋಡಬೇಕು. ನಿನ್ನೆ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ತುಂಬಾನೇ ಕಮ್ಮಿ ಸೆಲ್ ಮಾಡಿದ್ರು, ಬರೀ 2,500 ಕೋಟಿ. ನೋಡೋಣ ಇವತ್ತು ಸಹ ಅದೇ ಥರನೇ ಕಮ್ಮಿ ಸೆಲ್ಲಿಂಗ್ ಏನಾದರೂ ಮಾಡಿರ್ತಾರ ಅಂತ, ಅಥವಾ DIs ಏನಾದರೂ ಬಜೆಟ್ ರ್ಯಾಲಿಗೋಸ್ಕರ ಸ್ವಲ್ಪ ಇವತ್ತು ಹೆವಿ ವಾಲ್ಯೂಮ್ ಬೈಯಿಂಗ್ ಮಾಡಿರ್ಬೋದೇನೋ. ನೋಡೋಣ ಈ FIDI ಡೇಟಾದಲ್ಲಿ ಯಾವ ಥರ ಅಪ್ಡೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ಇವಾಗ US ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ US ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬೋವ್ 1% ಡ್ರಾಪ್ ಆಗಿದೆ. ಯಾಕಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. US ಅಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ಇದೆ ಅಂತ, ಅದೇ FOMC ಮಿನಿಟ್ಸ್ ಮೀಟಿಂಗ್. ಈ FOMC ಮಿನಿಟ್ಸ್ ಮೀಟಿಂಗ್ ಔಟ್ಕಮ್ ಏನ್ ಬಂದಿದೆ ಅಂದ್ರೆ, ಫೆಡ್ ಚೇರ್ಮನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇಂಟ್ರೆಸ್ಟ್ ರೇಟ್ ಅಲ್ಲಿ ಯಾವುದೇ ತರ ಚೇಂಜಸ್ ಇಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಇದು ಮೊದಲನೇ ನೆಗೆಟಿವ್ ಪಾಯಿಂಟ್. ಅದರಿಂದ US ಮಾರ್ಕೆಟ್ಸ್ ನಿನ್ನೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಅಲ್ಲಿರೋ ಜರ್ನಲಿಸ್ಟ್ ಎಲ್ಲ ತುಂಬಾನೇ ಕ್ವಶನ್ಸ್ ನ ಕೇಳಿದ್ರು. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಟ್ಯಾರಿಫ್ಸ್ ಬಗ್ಗೆ ಎಲ್ಲ ತುಂಬಾನೇ ಕ್ವಶನ್ಸ್ ನ ಕೇಳಿದ್ರು. ಇವರು ಆ ಕ್ವಶನ್ಸ್ಗೆಲ್ಲ ಅಷ್ಟಾಗಿ ಯಾವುದೇ ತರ ರಿಪ್ಲೈ ಕೊಡ್ಲಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಾದ್ರೂ ರೇಟ್ ಕಟ್ ಇರುತ್ತಾ ಅಂತ ಕೇಳಿದ್ರು. ಅದಕ್ಕೆ ಫೆಡ್ ಚೇರ್ಮನ್ ಅವರು ಏನಂತ ರಿಪ್ಲೈ ಕೊಟ್ಟರು ಅಂದ್ರೆ, ನೆಕ್ಸ್ಟ್ ಕ್ವಾರ್ಟರ್ ಅಲ್ಲೂ ಪ್ರಾಬಬ್ಲಿ ಇರಲ್ಲ ಅಂತಾನೆ ಅಪ್ಡೇಟ್ ಮಾಡಿದ್ದಾರೆ. ಇದು ಇನ್ನೊಂದು ನೆಗೆಟಿವ್ ಡೇಟಾ ಪಾಯಿಂಟ್. ಇದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನ್ 2%ಗಿನ್ನ ಕಮ್ಮಿ ಬರಲೇಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಯಾವುದೋ 1 ಮಂತ್ ಬಂದ್ರೆ ಸಾಲದು, ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ಕೂಡ ಇನ್ಫ್ಲೇಷನ್ ಅನ್ನೋದು ಬಿಲೋ 2% ಬಂದ್ರೆ ಮಾತ್ರನೇ ರೇಟ್ ಕಟ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಓವರ್ ಆಲ್ FOMC ಮಿನಿಟ್ಸ್ ಮೀಟಿಂಗ್ ಔಟ್ಕಮ್ ಏನು ಅಂದ್ರೆ, ಓವರ್ ಆಲ್ ಇನ್ಫ್ಲೇಷನ್ ಅನ್ನೋದು ಕಮ್ಮಿ ಆಗಬೇಕು ಫೆಡ್ ಚೇರ್ಮನ್ ಅವ್ರ ಪ್ರಕಾರ. ಅವಾಗ ಮಾತ್ರನೇ ಇವರು ರೇಟ್ ಕಟ್ನ ಮಾಡ್ತೀನಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ನೋಡೋಣ ಯಾವಾಗ ಇವರು ರೇಟ್ ಕಟ್ ಮಾಡ್ತಾರೆ ಅಂತ. FIDI ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದಂಗೆ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ, ಅಥವಾ ಈ ವಿಡಿಯೋ ಕಮೆಂಟ್ ಸೆಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಮೊದಲನೇದಾಗಿ ಯೂನಿಯನ್ IT ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಇಂಡಿಯನ್ AI ಮಿಷನ್ ಅನ್ನೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇಂಡಿಯಾದ ಓನ್ AI ಮಾಡೆಲ್ನ ನೆಕ್ಸ್ಟ್ 8 to 10 ಮಂತ್ಸ್ ಅಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ChatGPT ಹೆಂಗಿದೆಯೋ, ಜೆಮಿನಿ ಹೆಂಗಿದೆಯೋ, ಅಥವಾ ರೀಸೆಂಟ್ ಆಗಿ ಚೈನಾದವ್ರು ಲಾಂಚ್ ಮಾಡಿರೋ ಡೀಪ್ಸೆಕ್, ಈ AI ಮಾಡೆಲ್ಸ್ ಯಾವ ತರ ಇದಾವೋ ಅದೇ ತರನೇ ಇಂಡಿಯಾದು ಹೊಸ AI ಮಾಡೆಲ್ನ ನೆಕ್ಸ್ಟ್ 8 to 10 ಮಂತ್ಸ್ ಅಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗಾದ್ರೆ 10,000 GPUದು AI ಮಾಡೆಲ್ ಆಲ್ರೆಡಿ ರೆಡಿ ಇದೆ, ಮತ್ತೆ 18,000 GPU ಮಾಡೆಲ್ನ ಕಮಿಂಗ್ 8 to 10 ಮಂತ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಅವೈಲಬಲ್ ಆಗಿರೋ ತರ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ GPUಸ್ನೆಲ್ಲ ಯಾವ್ಯಾವ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ ಅಂತ ನೋಡ್ಕೊಂಡ್ರೆ, ಜಿಯೋ ಪ್ಲಾಟ್ಫಾರ್ಮ್ ಅವರು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಟಾಟಾ ಕಮ್ಯುನಿಕೇಶನ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇದೇ ತರ ಇನ್ನ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲಾನು ಈ AI ಮಾಡೆಲ್ಗೋಸ್ಕರನೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಇವಾಗ ಇವರು ಏನು ಎ ಐ ಮಾಡೆಲ್ನ ಲಾಂಚ್ ಮಾಡ್ತಾರೆ, ಈ ಮಾಡೆಲಲ್ಲಿ ಹೆಲ್ತ್ ಕೇರ್ ರಿಲೇಟೆಡ್ ಆಗಿ, ಎಜುಕೇಷನ್ ರಿಲೇಟೆಡ್ ಆಗಿ, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ, ವೆದರ್ ಫೋರ್ಕಾಸ್ಟಿಂಗ್ ರಿಲೇಟೆಡ್ ಆಗಿ ಯಾವುದೇ ತರ ಪ್ರಾಬ್ಲಮ್ಸ್ ಇದ್ರೂ ಒಂದು ಕ್ಲಿಕ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇಂಡಿಯನ್ ಎ ಐ ಮಾಡೆಲ್ ಯಾವ ತರ ವರ್ಕ್ ಆಗುತ್ತೆ ಅದೂನು ಇವಾಗ ಇಂಡಿಯಾ ಅಂತ ಅಂದ್ರೆ ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲ, ಮತ್ತೆ ಯಾವುದೋ ಒಂದು ಟ್ರೆಡಿಷನ್ ಮಾತ್ರನೇ ಇಲ್ಲ ಇಂಡಿಯಾದಲ್ಲಿ. ಇವಾಗ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಬೇಕು. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಮಲ್ಟಿಪಲ್ ಟ್ರೆಡಿಷನ್ಸ್ ಇದಾವೆ. ಎಲ್ಲರಿಗೂ ಹೊಂದ್ಕೊಳ್ಳೋ ತರ ಇವರು ಯಾವ ತರ ಎ ಐ ಮಾಡೆಲ್ನ ಲಾಂಚ್ ಮಾಡ್ತಾರೆ ಅಂತ ನೋಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಿನ್ನೆ ಪೋಸ್ಟ್ ಮಾಡಿರೋ ಡೈಲಿ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬರ್ ಒಬ್ರು ಕ್ವಶನ್ ಕೇಳಿದ್ರು. ಏನಂತ ಅಂದ್ರೆ, ಇವಾಗ ಐ ಟಿ ಸಿ ಹೋಟೆಲ್ ಡಿಮರ್ಜರ್ ಆಗಿದೆ ಅಲ್ಲ, ಇವಾಗ ಐ ಟಿ ಸಿ ಹೋಟೆಲ್ಗೆ ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಬೇಡವಾ ಅಂತ ಕ್ವಶನ್ ಕೇಳಿದ್ರು. ಇವಾಗ ಕಂಪ್ಲೀಟ್ ಆಗಿ ಐ ಟಿ ಸಿ ಡಿಮರ್ಜರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿನ ಬೈ ಮಾಡ್ಬೋದಾ ಅಥವಾ ಬೇಡವಾ, ಏನೇನು ರಿಸ್ಕ್ ಇದೆ, ಏನೇನು ಪಾಸಿಟಿವ್ ಇದೆ ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಐ ಟಿ ಸಿ ಕಂಪನಿಯಿಂದ ಐ ಟಿ ಸಿ ಹೋಟೆಲ್ನ ಡಿಮರ್ಜರ್ ಮಾಡಿದ್ದಾರೆ 10:1 ರೇಷೋದಲ್ಲಿ. ಅಂದರೆ ನಿಮ್ಮ ಹತ್ರ ಏನಾದರೂ 10 ಐ ಟಿ ಸಿ ಸ್ಟಾಕ್ಸ್ ಇದ್ದರೆ ನಿಮಗೆ ಒಂದು ಐ ಟಿ ಸಿ ಹೋಟೆಲ್ ಸ್ಟಾಕ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನೆನ್ನೆನೇ ಕ್ರೆಡಿಟ್ ಆಗಿರಬೇಕು. ಮತ್ತು ಇವಾಗ ಇಂಪ್ಲೈಡ್ ಪ್ರೈಸ್ಗಿನ್ನ 30.7% ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿದೆ. ಇವಾಗ ಐ ಟಿ ಸಿ ಹೋಟೆಲ್ ಆದರೆ ಎನ್ ಎಸ್ ಸಿಯಲ್ಲಿ 180 ರೂಪೀಸ್ ಪರ್ ಶೇರ್ ಆಗಿ ಲಿಸ್ಟ್ ಆಗಿದೆ. ಮತ್ತು ಬಿ ಎಸ್ ಸಿಯಲ್ಲಿ ನೋಡಿಕೊಂಡ್ರೆ 188 ರೂಪೀಸ್ ಪರ್ ಶೇರಲ್ಲಿ ಲಿಸ್ಟ್ ಆಗಿದೆ. ಇವಾಗ ಇಲ್ಲಿವರೆಗೂ ಎಲ್ಲರಿಗೂ ಗೊತ್ತಿದೆ. ಇವಾಗ ಬೈ ಮಾಡ್ಬೋದಾ ಅಥವಾ ಬೇಡವಾ ಅಂತ ಕೇಳಿದ್ರೆ ನಾನು ಇದಕ್ಕೆ ಏನೇನು ಪಾಸಿಟಿವ್ ಇದೆ, ಏನೇನು ನೆಗೆಟಿವ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಫಸ್ಟ್ ಪಾಸಿಟಿವ್ಸ್ನ ಮಾತಾಡ್ಕೊಳ್ಳೋಣ. ಐ ಟಿ ಸಿಯಿಂದ ಐ ಟಿ ಸಿ ಹೋಟೆಲ್ ಡಿಮರ್ಜರ್ ಆದಮೇಲೆ ಇವಾಗ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರೋ ಕಂಪನಿ ಇದಾಗಿದೆ. ಇವ್ರಿಗೆ ಟೋಟಲ್ ಇಂಡಿಯಾದಲ್ಲಿ 140 ಹೋಟೆಲ್ಸ್ ಇದ್ದಾವೆ ಮತ್ತು 1300 ರೂಮ್ಸ್ ಇದ್ದಾವೆ. ಈ 140 ಹೋಟೆಲ್ಸಲ್ಲಿ 35% ಹೋಟೆಲ್ಸ್ ಎಲ್ಲ ಇವರು ಸ್ವಂತ ಹೋಟೆಲ್ಸೇ. ಅದಾದಮೇಲೆ ಇನ್ನು ಮಿಕ್ಕಿರೋ 65% ಹೋಟೆಲ್ಸ್ ಎಲ್ಲ ರೆಂಟೆಡ್ ಆಗಿದೆ. ಅದಾದಮೇಲೆ ಫ್ರಾಂಚೈಸಿ ಮಾಡೆಲ್ಸಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಪ್ರೆಸೆಂಟ್ ಕಂಡೀಷನ್ ನೋಡಿಕೊಂಡ್ರೆ ಹೋಟೆಲ್ ಸೆಗ್ಮೆಂಟ್ ಅನ್ನೋದು ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಿರೋ ಸೆಗ್ಮೆಂಟ್ ಇಂಡಿಯಾದಲ್ಲಿ. ಜೊತೆಗೆ ಇವರು ಡಿಮರ್ಜರ್ ಆಗ್ತಿದ್ದಂಗೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ರು. ಇವ್ರು ರಿಸಲ್ಟ್ಸ್ ನೋಡಿಕೊಂಡ್ರೆ ಟಾಪ್ ಲೈನಲ್ಲಿ ಎಲ್ಲನೂ ಗುಡ್ ನಂಬರ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಆದರೆ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ನೋಡಿಕೊಂಡ್ರೆ ನಿನ್ನೆ ನೋಡಿಕೊಂಡ್ರೆ 8% ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಇದೆಲ್ಲ ಪಾಸಿಟಿವ್ ಆಗುತ್ತೆ. ಇವಾಗ ನೆಗೆಟಿವ್ಸ್ ಏನೇನಿದೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಈ ಕಂಪನಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರೆ, ಡಿಮರ್ಜರ್ ಕಂಪ್ಲೀಟ್ ಆಗಿದೆ, ಎಲ್ಲನೂ ಕ್ಲಿಯರ್ ಆಗಿದೆ ಅಲ್ಲ. ಇವಾಗ ಇವರು ಯಾವ ವ್ಯಾಲ್ಯೂಷನ್ಸಲ್ಲಿ ಇದ್ದಾರೆ ಅಂತ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸಲ್ಲಿ ಇದ್ದಾರೆ. ಒಂದು ವೇಳೆ ಈ ಐ ಟಿ ಸಿ ಹೋಟೆಲ್ ಏನಾದರೂ 110 ರೂಪೀಸಿಂದ 140 ಅಥವಾ 150 ರೂಪೀಸ್ ಒಳಗಡೆ ಬಂದಿದ್ರೆ ಅದು ಅಟ್ರಾಕ್ಟಿವ್ ಬೈ ಝೋನ್ ಆಗೋದು. ಆದರೆ ಇವಾಗ ಇವರು ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಷನ್ಸಲ್ಲಿ ಬಂದಿದ್ದಾರೆ. ಮತ್ತು ಇನ್ನೊಂದು ನೆಗೆಟಿವ್ ಡೇಟಾ ಪಾಯಿಂಟ್ ಏನು ಅಂತ ಅಂದರೆ, ಈ ಮ್ಯೂಚುವಲ್ ಫಂಡ್ಸ್ ನಾರ್ಮ್ಸ್ ಪ್ರಕಾರ ಇವಾಗ ಸರ್ಟನ್ ಕ್ಯಾಟಗರೀಸ್ ಇರುತ್ತೆ. ಅಂದರೆ ಈ ಲಾರ್ಜ್ ಕ್ಯಾಪ್ ಕಂಪನೀಸಲ್ಲಿ ಬರೀ ಲಾರ್ಜ್ ಕ್ಯಾಪ್ ಕಂಪನೀಸ್ನ ಮಾತ್ರನೇ ಉಳಿಸ್ಕೊಬೇಕು ಅಂತ. ಇವಾಗ ತುಂಬಾ ಮ್ಯೂಚುವಲ್ ಫಂಡ್ಸ್ ಎಲ್ಲನೂ ಐ ಟಿ ಸಿ ಕಂಪನಿನ ಹೋಲ್ಡ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಸಹ ಇದೇ ಥರ ಹೋಟೆಲ್ ಸ್ಟಾಕ್ಸ್ ಕ್ರೆಡಿಟ್ ಆಗಿರ್ತವೆ. ಆದರೆ ನಾರ್ಮ್ಸ್ ಪ್ರಕಾರ ನೋಡಿಕೊಂಡ್ರೆ ಕಮ್ಮಿಂಗ್ ಟೈಮಲ್ಲಿ ಈ ಐ ಟಿ ಸಿ ಹೋಟೆಲ್ಸ್ನೆಲ್ಲನೂ ಸೆಲ್ ಮಾಡಬೇಕಾಗುತ್ತೆ. ಇದೊಂದು ನೆಗೆಟಿವ್ ಡೇಟಾ ಪಾಯಿಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಓವರಾಲ್ ಈ ಎಲ್ಲ ನೆಗೆಟಿವ್ ಡೇಟಾ ಪಾಯಿಂಟ್ಸಿಂದನೇ ಲಿಸ್ಟ್ ಆಗಿದ್ದ ದಿನನೇ 8% ಕರೆಕ್ಟ್ ಆಗಿದೆ. ಮತ್ತು ಇವತ್ತು ಸೆಕೆಂಡ್ ಡೇ, ಇವತ್ತು ನೋಡ್ಕೊಂಡ್ರೂ 5% ಕರೆಕ್ಟ್ ಆಗಿದೆ. ನೋಡೋಣ. ಮತ್ತು ನೀವು ಯಾರಾದರೂ ಬೈ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಬಿಲೋ 150 ಬಂದರೆ ಆದಷ್ಟು ಟ್ರೈ ಮಾಡಿ ಈ ಕಂಪನಿನ ಬೈ ಮಾಡೋದಕ್ಕೆ. ಮತ್ತು ನನ್ನ ಒಪಿನಿಯನ್ ಪ್ರಕಾರ ಕೇಳಿದ್ರೆ ನೀವು ಯಾರಾದರೂ ಇವಾಗ ಬೈ ಮಾಡಬೇಕಾ ಬೇಡವಾ ಅಂತ ಅಂದರೆ ಆದಷ್ಟು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಯಾಕಂದರೆ ಈ ಎಲ್ಲ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವಲ್ಲ, ಅದರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಮತ್ತೆ ಯಾವುದಾದ್ರೂ ಒಂದು ಡೀಸೆಂಟ್ ಕರೆಕ್ಷನ್ಸಲ್ಲಿ ಒಂದು ಅಂದರೆ 110 ರೂಪೀಸಿಂದ 150 ರೂಪೀಸ್ ಪರ್ ಶೇರ್ ಒಳಗಡೆ ಏನಾದರೂ ಬಂದಾಗ ಬೈ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಯಾವ ಥರ ಡಿಸಿಷನ್ನ ತೊಗೊತಾರೆ, ಸೆಲ್ ಮಾಡ್ತಾರಾ ಇಲ್ವಾ ಅಂತ ನೋಡಿ ಈ ಡೇಟಾ ಪಾಯಿಂಟ್ಸ್ನೆಲ್ಲನೂ ಕನ್ಸಿಡರ್ ಮಾಡಿಕೊಂಡು ಆಮೇಲೆ ನಿಮ್ಮ ಡಿಸಿಷನ್ನ ನೀವು ಸ್ವಂತ ತಗೊಳ್ಳಿ. ನೆಕ್ಸ್ಟ್ ಇವತ್ತು ಹಿಟಾಚಿ ಎನರ್ಜಿ ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಇವತ್ತಾದರೆ ಈ ಕಂಪನಿ ಇಂಟ್ರಾಡೇ ಸೆಷನಲ್ಲಿ 20% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದರೆ ಇವರು ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 498% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ಗ್ಲೋಬಲ್ ಟೆಕ್ನಾಲಜಿ ಕಂಪನಿ. ಇವರು ಎನರ್ಜಿ ಸೆಕ್ಟರಲ್ಲಿ ಸ್ಪೆಷಲೈಸ್ಡ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇವರು ಈ ಡಿಸೆಂಬರ್ ಕ್ವಾರ್ಟರಲ್ಲಿ ಇವರು ಆರ್ಡರ್ ಬುಕ್ ನೋಡಿಕೊಂಡ್ರೂ ತುಂಬಾ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನಿ ಶೇರ್ ಪ್ರೈಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಕಂಪನಿ ಮೇಜರ್ ಆಗಿ ಹೋಮ್ ಅಪ್ಲಯನ್ಸಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ 20% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ.
ಯಾಕಂದರೆ ಈ ಕಂಪನಿಗೆ ಒಂದು ಪೇರೆಂಟ್ ಕಂಪನಿ ಇದೆ. ಈ ಇಯರ್ ಎಂಡ್ ಒಳಗಡೆ ಇನ್ನೂ 20% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಪೇರೆಂಟ್ ಕಂಪನಿ ಹತ್ರ ನೋಡಿಕೊಂಡ್ರೆ 51% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ 20% ಸ್ಟೇಕ್ನ ಸೆಲ್ ಮಾಡ್ತಾರೆ ಅಂತ ನ್ಯೂಸ್ ಅಪ್ಡೇಟ್ ಆಗಿರೋದಕ್ಕೇ ಇವತ್ತು ಇಂಟರ್ಡೇ ಸೆಷನಲ್ಲಿ 20% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ಬರೀ ಇದೊಂದೇ ಟೈಮೇನೇ ಅಲ್ಲ, 2024 ಫೆಬ್ರವರಿಯಲ್ಲೂ ಸಹ 24% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದರು. ಅವಾಗೂ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿತ್ತು. ನೆಕ್ಸ್ಟ್ GR ಇನ್ಫ್ರಾ ಪ್ರಾಜೆಕ್ಟ್ಸ್. ಈ ಕಂಪನಿಗೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಆರ್ಡರ್ ಬಂದಿದೆ ವೆಸ್ಟರ್ನ್ ರೈಲ್ವೇಸ್ ಅವರಿಂದ. 262 ಕ್ರೋರ್ಸ್ ರೈಲ್ವೆ ಪ್ರಾಜೆಕ್ಟಲ್ಲಿ L1 ಬಿಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ಮತ್ತು ಈ ಆರ್ಡರಲ್ಲಿ ನೋಡಿಕೊಂಡ್ರೆ ಕಂಪ್ಲೀಟ್ EPC ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 8%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇದ್ದಿದ್ದರಿಂದ ಶೇರ್ ಪ್ರೈಸ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೋನಾ ಕಾಮ್ಸ್ಟಾರ್, ಈ ಆಟೋ ಕಾಂಪೊನೆಂಟ್ ಮೇಕರ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂತ ಅಂದರೆ ಇವರು ಒಂದು MOU ಸೈನ್ ಮಾಡಿದ್ದಾರೆ. ಯುಬಿಫ್ಲೈ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದರೆ ಎವ್ಟೋಲ್ ಏರ್ಕ್ರಾಫ್ಟ್ ನೋಡಿರ್ತೀರಲ್ಲ, ಈ ಎವ್ಟೋಲ್ ಏರ್ಕ್ರಾಫ್ಟ್ನ ಮತ್ತು ಡ್ರೋನ್ಸ್ನ ಡೆವಲಪ್ಮೆಂಟ್ಗೋಸ್ಕರ ಈ MOU ಸೈನ್ ಮಾಡಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಎವ್ಟೋಲ್ ಅಂದರೆ ಎಲೆಕ್ಟ್ರಾನಿಕ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಏರ್ಕ್ರಾಫ್ಟ್ಸ್. ಈ ಏರ್ಕ್ರಾಫ್ಟ್ ಲ್ಯಾಂಡ್ ಆಗೋದಕ್ಕೆ, ಟೇಕ್ ಆಫ್ ಆಗೋದಕ್ಕೆ ತುಂಬಾನೇ ಜಾಸ್ತಿ ಸ್ಪೇಸ್ ಬೇಕಾಗಿಲ್ಲ. ಇವಾಗ ಒಂದು ಏರೋಪ್ಲೇನ್ಗಾದ್ರೆ ತುಂಬಾನೇ ದೊಡ್ಡ ರನ್ವೇಸ್ ಎಲ್ಲ ಬೇಕಾಗುತ್ತೆ. ಇದಕ್ಕಾದ್ರೆ ನಿಂತಿರೋ ಜಾಗದಿಂದನೇ ಟೇಕ್ ಆಫ್ ಆಗ್ಬೋದು. ಎವಟಲ್ ಏರ್ಕ್ರಾಫ್ಟ್ ಡಿಸೈನಿಂಗ್ ಅಲ್ಲಿ ಮತ್ತೆ ಕೆಲವೊಂದು ಕೀ ಕಾಂಪೊನೆಂಟ್ಸ್ ಡೆವಲಪ್ ಮಾಡಿ ವರ್ಕ್ ಮಾಡೋದಕ್ಕೆ ಅಂತ ಈ MOU ಸೈನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. KPI ಗ್ರೀನ್ ಎನರ್ಜಿ, ನಿನ್ನೆ ಕೂಡ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ನಿನ್ನೆನೂ 5% ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿತ್ತು. ಮತ್ತು ಇವತ್ತು ನೋಡ್ಕೊಂಡ್ರೂ 5% ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ನಿಯರ್ಲಿ 35% ಕರೆಕ್ಟ್ ಆಗಿತ್ತು. ಇವತ್ತು ಯಾಕೆ 5% ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಆಗಿದೆ ಅಂದರೆ ಇವರು ಕೋಲ್ ಇಂಡಿಯಾ ಅವ್ರ ಜೊತೆ 1311 ಕ್ರೋರ್ಸ್ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ ಕೋಲ್ ಇಂಡಿಯಾ ಕಂಪನಿ ಜೊತೆ. ಅದರಲ್ಲಿ 300 ಮೆಗಾವಾಟ್ಸ್ ಸೋಲಾರ್ ಪ್ಲಾಂಟ್ ಡೆವಲಪ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೂ ಸ್ವಲ್ಪ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ವಾರೆ ಎನರ್ಜೀಸ್, ಇವರು ಸಹ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 117% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ 371% ಇನ್ಕ್ರೀಸ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ ವಾರೆ ಎನರ್ಜೀಸ್ ಕಂಪನಿ ತುಂಬಾ ಕರೆಕ್ಟ್ ಆಗಿತ್ತು. ಯಾಕಂದರೆ US ಅಲ್ಲಿ ಸ್ವಲ್ಪ ಫಂಡಿಂಗ್ ಇಶ್ಯೂಯಿಂದ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋವ್ 40% ಕರೆಕ್ಟ್ ಆಗಿದೆ. ಈ ಥರ ಕಂಪನಿ 371% ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ವಿಷಯಕ್ಕೆ ಬಂದ್ರೂ ಪ್ರಾಫಿಟ್ಸಲ್ಲಿ ಒಳ್ಳೆ ಗ್ರೋತ್ ಇದೆ, ಆದರೆ ರೆವಿನ್ಯೂಸಲ್ಲಿ ಮಾರ್ಜಿನಲ್ಲಿ ಡ್ರಾಪ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಇನ್ಕ್ರೀಸ್ ಆಗಿದೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ನವೀನ್ ಫ್ಲೋರಿನ್, ಈ ಕಂಪನಿ ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 21% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ 131% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರು ಒಳ್ಳೆ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ನಂಬರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದರೆ ಕೆಮಿಕಲ್ ಸೆಕ್ಟರಲ್ಲಿ ವರ್ಕ್ ಮಾಡೋ ಕಂಪನೀಸ್ ರೀಸೆಂಟ್ ಟೈಮಲ್ಲಿ ಕೆಮಿಕಲ್ ಸೆಕ್ಟರ್ ಏನು ಅಷ್ಟಾಗಿ ಪರ್ಫಾರ್ಮ್ ಮಾಡಿಲ್ಲ. ಅದಕ್ಕೋಸ್ಕರ ಈ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಅಜಂತಾ ಫಾರ್ಮಾ, ಈ ರೀಸೆಂಟ್ ಟೈಮಲ್ಲಿ ಫಾರ್ಮಾ ಸೆಕ್ಟರ್ ತುಂಬಾ ಕರೆಕ್ಟ್ ಆಗಿತ್ತು. ಯಾಕಂದರೆ US ಇಂದ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿರೋದಕ್ಕೆ ಕರೆಕ್ಟ್ ಆಗಿತ್ತು. ಆದರೆ ಇವತ್ತು ನೋಡಿಕೊಂಡ್ರೆ ಫಾರ್ಮಾ ಸೆಕ್ಟರ್ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಯಾಕಂದರೆ ಲಾರೆಸ್ ಲ್ಯಾಬ್ಸ್ ಅವ್ರಿಗೆ US ಇಂದ ತುಂಬಾ ಒಳ್ಳೆ ಅಪ್ಡೇಟ್ಸ್ ಬಂದಿದೆ. ಅದರಿಂದ ಇವತ್ತು ನಿಯರ್ಲಿ 6 to 7%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಇವತ್ತು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಜಂತಾ ಫಾರ್ಮಾ ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 4% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ 11% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡಿಕೊಂಡ್ರು ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ನೋಡೋಣ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.